ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿಗೆ ರೇಷ್ಮೆ ಹುಳುಗಳು ಚಾಕಿಯಾಗಿ ಸುಮಾರು 26 ದಿವಸಗಳು ಕಂಪ್ಲೀಟ್ ಆಗಿದೆ. ಚಂದ್ರಿಕೆ ಇಟ್ಟ ನಂತರ ಹುಳುಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಚಂದ್ರಿಕೆ ಇಟ್ಟು 2ನೇ ದಿವಸ. ಎಲ್ಲ ಹುಳುಗಳು ಸಹ ಗೂಡನ್ನು ಕಟ್ಟಿದ್ದಾವೆ ಪೂರ್ತಿ. ಅದರಲ್ಲಿ ಎಲ್ಲೋ ಒಂದೊಂದು ಮಾತ್ರ ಹಿಂದುಗಡೆ ಎದ್ದಿರ್ತಕ್ಕಂಥ ಹುಳುಗಳಿದ್ದಾವೆ. ಇವನ್ನೆಲ್ಲ ಆಯ್ದು ಬೇರೆ ಕಡೆ ಬಿಡಬೇಕು. ಇವು ಸಹ ಯಾವುದೇ ರೋಗ ಇರ್ತಕ್ಕಂಥ ಹುಳುಗಳಲ್ಲ. ಆದರೆ ಸೊಪ್ಪನ್ನು ಹಿಂದಾಗಿ ಜ್ವರದಿಂದ ಎದ್ದು ಹಿಂದೆ ಸೊಪ್ಪು ಮೇಯ್ದಿರ್ತಕ್ಕಂಥವು. ಒಂದು ಚಂದ್ರಿಕೆಗೆ 1-2 ಹುಳುಗಳು ಸಿಗ್ತವೆ. ಸೃಜನ್ ಚೌಧರಿ ಅಂತಕ್ಕಂಥವರು ಮೆಸೇಜ್ ಮಾಡಿದರು. ಸರ್, ನೀವು ಸಂಪೂರ್ಣವನ್ನು ಬಳಸೋದಿಲ್ವಾ? ಸಂಪೂರ್ಣವನ್ನು ಬಳಸ್ತಕ್ಕಂಥ ಉದ್ದೇಶ ಏನಂತೇಳಿ ಕೇಳಿದ್ದಾರೆ. ಸಂಪೂರ್ಣವನ್ನು ನಾವು ಬಳಸೋದಿಲ್ಲ. ಯಾಕೆಂತೇಳಿದರೆ ನಾವು ಹೆಚ್ಚಾಗಿ ಬಿತ್ತನೆ ಗೂಡು ಮಾಡ್ತಕ್ಕಂಥದ್ದು. ನಾವು ಯಾವ ಬೆಳೆಯಲ್ಲೂ ಸಹ ಸಂಪೂರ್ಣವನ್ನು ಬಳಸಿಲ್ಲ. ಸಂಪೂರ್ಣವನ್ನು ಬಳಸ್ತಕ್ಕಂಥ ಉದ್ದೇಶ ಏನಪ್ಪ ಅಂತೇಳಿದ್ರೆ, ಈಗ ಹಣ್ಣು ಹುಳುಗಳು ಶಾಂಪಲ್ ಆದಮೇಲೆ ಆ ಸಂಪೂರ್ಣವನ್ನು ಒಂದು ಸಾರಿ ಬಳಸಿದ್ರೆ ಒಂದೇ ಸಾರಿ ಅಷ್ಟು ಹುಳುಗಳು ಶಾಂಪಲ್ಲಾಗಿ ಗೂಡನ್ನು ಕಟ್ತವೆ ಅನ್ನೋ ಒಂದು ಉದ್ದೇಶವನ್ನಿಟ್ಟು ಸಂಪೂರ್ಣವನ್ನು ಬಳಸ್ತಾರೆ. ನಾವು ಇದುವರೆಗೂ ಯಾವುದೇ ಬೆಳೆಗೆ ಸಂಪೂರ್ಣವನ್ನು ಬಳಸಿಲ್ಲ. ನಾವು ಬಿತ್ತನೆ ಗೂಡು ಆಗಿರೋದ್ರಿಂದ ಬಳಸಬಾರ್ದು ಸಹ. ನೀವು ನೋಡ್ತಾ ಇದ್ದೀರಾ, ನಾವು ಹುಳುಗಳನ್ನು ಒಂದೇ ಸಮಾನಾಂತರವಾಗಿ ತೆಳುವಾಗಿ ಹುಳುಗಳನ್ನು ಇಟ್ಟು ಸಾಕಣೆ ಮಾಡಿರ್ತಕ್ಕಂಥದ್ದು. ಹುಳುಗಳಿಗೆ ಎಷ್ಟು ಬೇಕೋ ಅಷ್ಟು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಾವು ಹೆಚ್ಚಾಗಿ ಹುಳುಗಳನ್ನು ಇಟ್ಟು ಈ ರೀತಿ ಗೂಡನ್ನು ಕಟ್ಟಬೇಕಾದ್ರೆ ಅವು ತುಂಬ ಡಬ್ಬಲ್ ಗೂಡು ಆಗ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಆದ್ದರಿಂದ ನಾವು ಹುಳುಗಳನ್ನು ತೆಳುವಾಗಿಟ್ಟು ಗೂಡನ್ನು ಕಟ್ಟಿಸ್ಬೇಕಾಗುತ್ತೆ. ಇವತ್ತಿನ ಕೆಲಸ ಏನಪ್ಪ ಅಂತೇಳಿದ್ರೆ, ಈಗ ಚಂದ್ರಿಕೆ ಇಟ್ಟು 2 ದಿವಸ ಆಗಿದೆ. ಇವತ್ತು 3ನೇ ದಿವಸ. ನಿನ್ನೆ 1 ದಿವಸದಲ್ಲಿ ಪೂರ ಗೂಡನ್ನು ಕಟ್ಟಿಕೊಂಡಿದೆ. ಇನ್ನು 99% ಕಟ್ಕೊಂಡಿದೆ. ಈಗ ನಾವು ಇರ್ತಕ್ಕಂಥ ಒಂದೊಂದು ಹುಳುಗಳನ್ನು ಆಯ್ದು ಪ್ರತ್ಯೇಕವಾಗಿ ನಾವು ಒಂದು ಚಂದ್ರಿಕೆಯಲ್ಲಿ ಆಯ್ದು ಬಿಡಬೇಕಾಗುತ್ತೆ. ಈಗ ಆ ಹುಳುಗಳು ಇದ್ರ ಜೊತೆಲಿದ್ದರೆ ಈ ಕಟ್ಟಿರೋ ಗೂಡು ಮೇಲೆ ಗಂಜು ಒಯ್ತಕ್ಕಂಥದ್ದು, ಮತ್ತು ಅವು ಹಿಂದ ಕಟ್ಟಿ ಅವಿನ ಕಾಯಿಗೂಡಾಗಿ ಉಳಿತಕ್ಕಂಥದ್ದು, ಇದೆಲ್ಲ ಸಹ ಸಾಧ್ಯತೆ ಇದೆ. ಅದರಿಂದ ನಾವು ಎಲ್ಲಿ ಹುಳುಗಳು ಇದ್ದಾವೆ ಅವನ್ನೆಲ್ಲ ಪ್ರತ್ಯೇಕವಾಗಿ ನಾವು ಆಯ್ದು ಬಿಡಬೇಕು. ಆಗ ಗೂಡು ತುಂಬ ಚೆನ್ನಾಗಿ ಬರುತ್ತೆ. ಈ ಕೆಲಸವನ್ನು ನಾವು ಇವತ್ತು 3ನೇ ದಿವಸ ಮಾಡ್ತೀವಿ. ಅಂದರೆ ಹುಳುಗಳನ್ನು ಗೂಡು ಕಟ್ಟದೇ ಇರತಕ್ಕಂಥ ಹುಳುಗಳನ್ನು ತೆಗೆದು ಬೇರೆ ಚಂದ್ರಿಕೆಗೆ ಬಿಡ್ತಕ್ಕಂಥದ್ದು. ಭಾಳಷ್ಟು ಜನ ರೈತರುಗಳನ್ನು ನೋಡ್ತೀವಿ, ಚಂದ್ರಿಕೆ ಇಟ್ಟರು ಅಂತೇಳಿದ್ರೆ 4ನೇ ಜ್ವರದಿಂದ ಹುಳುಗಳನ್ನು ಸಾಕಣೆ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ. ಮತ್ತಿನ್ನು ರೇಷ್ಮೆ ಮನೆ ಬಾಗಿಲು ಸಹ ತೆಗಿಯೋಕ್ಕೆ ಹೋಗಲ್ಲ. ಇನ್ನು ಗೂಡು ಬಿಡಿಸ್ಬೇಕಾದ್ರೆ ಬಂದು ನೋಡ್ತಾರೆ. ಅಷ್ಟೊತ್ತಿಗೆ ಹುಳುಗಳು ಏನಾದರೂ ರೋಗ ಬಂದಿದ್ದರೆ ಚಂದ್ರಿಕೆ ಮೇಲೆಲ್ಲ ಸತ್ತಿರ್ತಕ್ಕಂಥದ್ದು. ಕೊನೆಗೆ ಭಾಳಷ್ಟು ಶ್ರಮಪಟ್ಟು ಗೂಡನ್ನೆಲ್ಲ ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಾವು ಪ್ರತಿ ದಿವಸನೂ ಸಹ ನಾವು ಚಂದ್ರಿಕೆ ಇಟ್ಟಿದ್ದೀವಿ ಅಂತೇಳಿ ನಿರಾಳ ಆಗ್ತಕ್ಕಂಥದ್ದಲ್ಲ. ಪ್ರತಿ ದಿವಸ ಹುಳವನ್ನು ಗೂಡನ್ನು ನೋಡಬೇಕು. ಎಲ್ಲಾದ್ರೂ ಸಹ ಇರುವೆಗಳು ಹತ್ತಿದ್ದಾವ ಸ್ಟ್ಯಾಂಡ್ಗಳಲ್ಲಿ, ಎಲ್ಲಾದರೂ ಒಂದು ಕಡೆ ಹುಳಗಳು ಹೋಗಿ ಜಾಗ ಇಲ್ಲದೆ ಗೂಡು ಕಟ್ಟೋದಕ್ಕೆ ಪರದಾಡ್ತಾ ಇದ್ದಾವ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನಾವು ಪ್ರತಿ ದಿವಸ ಹುಳುವನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ಕಡೆ ಹೋಗಿದರೆ ಎಲ್ಲಿ ಕಾಲಿದ್ದಾವೆ ಆ ಕಡೆ ತಂದು ಹುಳುಗಳನ್ನು ಬಿಡ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಚಂದ್ರಿಕೆ ಇಟ್ಟಾದಮೇಲೆ ಪ್ರತಿ ದಿವಸ ಆ ಥರ ಮಾಡ್ತಾ ಇರಬೇಕು. ಮತ್ತು ಅವಕ್ಕೆ ಸರಿಯಾದ ಗಾಳಿ ಬೆಳಕನ್ನು ಕೊಡ್ತಕ್ಕಂಥದ್ದು, ಸರಿಯಾದ ಜಾಗವನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಇದೆಲ್ಲ ಪ್ರತಿ ದಿವಸದ ಕೆಲಸ. ನಾವು ಚಂದ್ರಿಕೆ ಇಟ್ಟಿವಿ ನಮಗೆ ಆರಾಮಾಗ್ಬಿಡ್ತು ಅಂತೇಳಿ ನಾವು ಬಾಗ್ಲಾಕೊಂಡು ಹೋಗ್ತಕ್ಕಂಥದ್ದಲ್ಲ. ಪ್ರತಿಯೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಗೂಡು ಮಾರೋ ತನಕ ಸಹ ತುಂಬ ಜವಾಬ್ದಾರಿಯುತವಾಗಿ ನಾವು ಒಂದು ಹುಳುಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ.
ಕೆಲವರೆಲ್ಲ ನಾನು ಭಾಳಷ್ಟು ಜನ ನೋಡಿದ್ದೀನಿ, ಚಂದ್ರಿಕೆ ಇಕ್ಬೇಕಾದ್ರೆ ಚಂದ್ರಿಕೆ ತೆಗೆದು ಗೂಡನ್ನು ಬಿಡಿಸ್ಬೇಕಾದ್ರೆ ಬಂದು ಆ ಹುಳುಗಳನ್ನು ಎತ್ತಾಕ್ತಕ್ಕಂಥದ್ದು, ಸತ್ತ ಹುಳುಗಳನ್ನು ಎತ್ತಾಕ್ತಕ್ಕಂಥದ್ದು, ಆಗ ಚಂದ್ರಿಕೆಗಳನ್ನು ತೆಗೀತಕ್ಕಂಥದ್ದು, ಈ ಥರ ಕೆಲಸವನ್ನು ಮಾಡ್ತಾರೆ. ಖಂಡಿತ ಆ ಥರ ಯಾರೂ ಮಾಡಬೇಡ್ರಿ. ಪ್ರತಿ ದಿವಸ ಹುಳುಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದಕ್ಕೆ ಸಮಯವನ್ನು ಖಂಡಿತ ಕೊಡಬೇಕು. ಆ ರೀತಿ ಆದಾಗ ಮಾತ್ರ ಬೆಳೆ ಚೆನ್ನಾಗಿ ಬರುತ್ತೆ. ಹೈಬ್ರಿಡ್ ಗೂಡಾದ್ರಂತೂ ಇನ್ನೂ ತುಂಬ ಜವಾಬ್ದಾರಿಯುತವಾಗಿ ಗೂಡು ಯಾವುದೇ ರೀತಿ ಗಂಜು ಗೂಡಾಗದೇ ಇರೋ ರೀತಿ, ಮತ್ತು ಬೆಡ್ಡಲ್ಲಿ ಗೂಡು ಕಟ್ಟದೇ ಇರೋ ರೀತಿ, ಶಾಂಪಲ್ಲಾದ ಸಮಯಕ್ಕೆ ಆ ಹುಳುಗಳನ್ನು ಆರಿಸಿ ಬೇರೆ ಕಡೆ ಬಿಡ್ತಕ್ಕಂಥದ್ದು, ಇದೆಲ್ಲ ಎಕ್ಸ್ಟ್ರಾ ನಾವು ಎಷ್ಟು ಮಾಡ್ತೀವಿ ಅಷ್ಟು ಆದಾಯವನ್ನು ನಿರೀಕ್ಷೆ ಮಾಡ್ಬೋದು. ಮಾರ್ಕೆಟಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿಗೆ ಗೂಡು ಒಂದು ಬೆಲೆ ಸಿಗುತ್ತೆ ಆ ಗೂಡಿಗೆ. ಈ ರೀತಿ ಪ್ರತಿಯೊಂದು ಇರ್ತಕ್ಕಂಥ ಹುಳುಗಳನ್ನು ನಾವು ಚಂದ್ರಿಕೆ ಒಂದು ಇದರಲ್ಲಿ ಆಯ್ದುಕೊಂಡು ಬೇರೆ ಕಡೆ ಬಿಡಬೇಕವು. ಇವು ಸಹ ಗೂಡನ್ನು ಕಟ್ತವೆ. ರೋಗ ಬಂದಿದ್ದರೆ ಗೂಡು ಕಟ್ಟಲ್ಲ, ಬಟ್ಟು ಯಾವುದೇ ರೋಗ ಇಲ್ಲ, ನಾವು ತುಂಬ ಚೆನ್ನಾಗಿ ಬೆಳೆ ಬಂದಿರತಕ್ಕಂಥದ್ದು. ಇವೆಲ್ಲ ಹುಳುಗಳು ಸಹ ಮತ್ತೆ ಗೂಡನ್ನು ಕಟ್ತವೆ. ಅದರಿಂದ ಇವನ್ನೆಲ್ಲ ಆರಿಸಿ ಬೇರೆ ಚಂದ್ರಿಕೆಯನ್ನು ಇಟ್ಟು ನಾವು ಬಿಡಬೇಕು. ಈ ರೀತಿ 1 ಚಂದ್ರಿಕೆ ಆಗುತ್ತೋ, 2 ಚಂದ್ರಿಕೆ ಆಗುತ್ತೋ, 4 ಚಂದ್ರಿಕೆ ಆಗುತ್ತೋ, ಈ ರೀತಿ ಆಯ್ದು ಬಿಡೋದ್ರಿಂದ ಅದು ನಾವು ಕೊನೆ ಸಂದರ್ಭದಲ್ಲಿ ನಾವು ಎಲ್ಲ ಗೂಡನ್ನು ಬಿಡಿಸಿದಾದ್ಮೇಲೆ ಈ ಗೂಡನ್ನು ಕೊನೆಯದಾಗಿ ನಾವು ಬಿಡಿಸ್ಕೊಂಡು ಇದನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ನಾವು ಇದು ಬಿತ್ತನೆ ಗೂಡಾಗಿದ್ರೂ ಸಹ ಅಷ್ಟೇ, ನಾವು ಇದು ಕಾಯಿ ಹುಳು ಆಗಿರುತ್ತೆ. ಅದರಿಂದ ನಾವು ಇದನ್ನು ಒಂದು ಕಡೆ ಲಾಸ್ಟಿಗೆ ಆಯ್ದು ಬಿಡೋದ್ರಿಂದ ನಾವು ಲಾಸ್ಟಿಗೆ ಇದನ್ನು ಬಿಡಿಸ್ಕೊಂಡು ಹುಳವನ್ನು ತೆಗೆದು ಗೂಡನ್ನು ಅದರೊಳಗಡೆ ಹಾಕ್ಬೋದು. ಜೊತೆಗೆ ಇದರಲ್ಲಿ ಏನಾದರೂ ಅತಿಯಾಗಿ ಭಾಳಷ್ಟು ದಿವಸ ಉಪವಾಸ ಇರತಕ್ಕಂಥ ಹುಳ ಏನಾದರೂ ರೋಗ ಬಂದರೆ ಇದನ್ನು ತೆಗೆದುಹಾಕೋದಕ್ಕೂ ಸಹ ಅನುಕೂಲ ಆಗುತ್ತೆ. ಈ ರೀತಿ ನಾವು ಚಂದ್ರಿಕೆಗಳಿಗೆ ಕೊನೆಯಲ್ಲಿ ಸಿಗುವಂಥ ಹುಳುಗಳನ್ನು ಆಯ್ದು ಬಿಡುವಂಥ ಕೆಲಸವನ್ನು ನಾವು ಮಾಡಬೇಕು. ಇದಿಷ್ಟು ನಮ್ಮದು 26ನೇ ದಿವಸ ಗೂಡು ಕಟ್ಟಿದಾದಮೇಲೆ ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ 4ನೇ ದಿವಸ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ಕಳಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ಅನುಮಾನ ಇದ್ದರೆ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ನೀವು ಕಮೆಂಟ್ ಮಾಡಿದ್ರೆ ನಮಗೂ ಸಹ ವಿಡಿಯೋವನ್ನು ಭಾಳಷ್ಟು ಜನ ನೋಡ್ತಾ ಇದ್ದಾರೆ, ಅವರಿಗಾಗಿ ನಾವು ವಿಡಿಯೋಗಳನ್ನು ಹಾಕಬೇಕು ಅಂತಕ್ಕಂಥ ಮನಸ್ಸು ಬರುತ್ತೆ. ಅದರಿಂದ ತಪ್ಪದೆ ನಿಮಗೆ ಇಷ್ಟ ಆಗಿದರೆ ಏನಾದರೂ ಒಂದು ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ, ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.